ಮನುಷ್ಯನಿಗೆ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವ ಅಗತ್ಯ ಇದೆ. ನಾಳೆ ನಮ್ಮ ಯಶಸ್ಸನ್ನು ನಾವು ಸಂಭ್ರಮಿಸೋದಕ್ಕೆ, ಗೆಲುವಿನ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಅನುಭವಿಸಿದ ಆ ಸಂಕಷ್ಟಗಳು ನಮಗೆ ನೆರವಾಗುತ್ತವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ. ನಮಸ್ಕಾರ ವಿದ್ಯಾರ್ಥಿಗಳೇ. ಲಾಸ್ಟ್ ಕ್ಲಾಸಲ್ಲಿ ಕೆಲವೊಂದು ಟರ್ಮಿನಾಲಜಿ ಸ್ಟಡಿ ಮಾಡಿದ್ರಿ. ಮುಂದಿಂದು ಈಗ ಅದರಲ್ಲಿ ಮುಂದೆ ಬರುವಂಥ ಟರ್ಮಿನಾಲಜಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಹೇಳ್ತಾ ಹೋಗ್ತೇನೆ. ಓಕೆ, ಈಗ ನೆಕ್ಸ್ಟ್ ಹೈಬ್ರಿಡ್ ಅನ್ನೋದನ್ನು ಸ್ಟಡಿ ಮಾಡಿದ್ರಿ ಹೋದ ಕ್ಲಾಸಲ್ಲಿ. ಇವಾಗ ಹೈಬ್ರಿಡೈಜೇಷನ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಹೇಳ್ತೇನೆ. ಇಟ್ ಈಸ್ ಅ ಪ್ರಾಸೆಸ್ ಆಫ್ ಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್. ನೋಡಿ, ಇಟ್ ಈಸ್ ಪ್ರಾಸೆಸ್ ಆಫ್ ಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್. ಇಲ್ಲೇ ಎರಡು ಇಂಡಿವಿಜುವಲನ್ನು, ಎರಡು ತಳಿಗಳನ್ನು ಅಥವಾ ಎರಡು ಬೇರೆ ಬೇರೆ ಇಂಡಿವಿಜುವಲನ್ನು ಕ್ರಾಸ್ ಮಾಡುವಂಥ ಪ್ರಾಸೆಸ್ಗೆ, ಆ ವಿಧಾನಕ್ಕೆ ಏನು ಹೇಳ್ತೇವೆ? ಹೈಬ್ರಿಡೈಜೇಷನ್ ಅನ್ನೋದು ಒಂದು ವಿಧಾನ. ಈ ವಿಧಾನದಲ್ಲಿ ಏನು ಮಾಡ್ತೇವೆ ಅಂದರೆ, ಎರಡು ತಳಿಗಳನ್ನು ಅಥವಾ ಎರಡು ವ್ಯಕ್ತಿಗಳನ್ನು ಅಥವಾ ಎರಡು ಗಿಡಗಳನ್ನು ಅಥವಾ ಎರಡು ಇಂಡಿವಿಜುವಲನ್ನು ಏನು ಮಾಡ್ತೇವೆ? ಅವನ್ನ ಕ್ರಾಸ್ ಮಾಡ್ತೇವೆ. ಕ್ರಾಸ್ ಮಾಡಿದಾಗ ಯಾವ ತಳಿ ಮುಂದೆ ಅದು ಪ್ರೊಜನಿ ಬರುತ್ತೆ ಅದಕ್ಕೆ ನಾವೇನು ಹೈಬ್ರಿಡ್ ಹೇಳ್ತೇವೆ. ಹೈಬ್ರಿಡ್ ಮಾಡುವಂಥ ವಿಧಾನಕ್ಕೆ ಹೈಬ್ರಿಡೈಜೇಷನ್ ಅಂತ ಹೇಳ್ತೇವೆ. ಆಯಿತಾ? ನೆಕ್ಸ್ಟ್, ಮೋನೋಹೈಬ್ರಿಡ್ ಕ್ರಾಸ್. ಮೋನೋ ಅಂದ್ರೇನು? ಸಿಂಗಲ್. ಹೈಬ್ರಿಡ್ ನಿಮ್ಗಾಗಲೇ ಗೊತ್ತಿದೆ, ಆಸ್ಪ್ರಿಂಗ್ ಫ್ರಮ್ ದ ಕ್ರಾಸ್ ಬಿಟ್ವೀನ್ ದಿಸ್ ಒನ್. ಈಗ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೇನು? ಇದನ್ನು ಈ ಮೆಂಡಲ್ ಯೂಸ್ ಮಾಡಿದ್ದೇನೆಂದರೆ, ಮೋನೋಹೈಬ್ರಿಡ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸು, ಟೆಸ್ಟ್ ಕ್ರಾಸು ಇವನ್ನೆಲ್ಲ ಯೂಸ್ ಮಾಡ್ಕೊಂಡ ಅವನು ಟರ್ಮಿನಾಲಜಿ. ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಅಂದರೆ ಏನು? ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ ವಿತ್ ರಿಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವಿತ್ ರಿಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಹೈಬ್ರಿಡೈಜೇಷನ್ ಅನ್ನೋದು ಒಂದು ವಿಧಾನ. ಅಲ್ಲಿ ಎರಡು ಇಂಡಿವಿಜುವಲನ್ನು ಕ್ರಾಸ್ ಮಾಡ್ತೇವೆ, ಅದರಿಂದ ಹೈಬ್ರಿಡ್ ಸಿಗುತ್ತೆ. ಈ ಸಿಗುವಂಥ ಹೈಬ್ರಿಡಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಅಲ್ಲಿ ಬೇಜಾನ್ ಕ್ಯಾರೆಕ್ಟರ್ ಇರುತ್ತೆ. ಒಂದೇ ಗುಣವನ್ನು ನಾವು ಕನ್ಸಿಡರ್ ಮಾಡಿ ತಗೊಂಡು ಆ ಕ್ರಾಸನ್ನು ಮಾಡಿದ್ರೆ, ಹೈಬ್ರಿಡೈಜೇಷನ್ ಮಾಡುವ ವಿಧಾನಕ್ಕೆ ಏನು ಹೇಳ್ತೇವೆ? ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ ಮೀನ್ಸ್ ಹೈಬ್ರಿಡೈಜೇಷನ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್. ಎರಡು ಇಂಡಿವಿಜುವಲ್ ನಡುವೆ ಹೈಬ್ರಿಡೈಜೇಷನ್ ಆಗುತ್ತೆ, ಆದರೆ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ನ ತಗೊಳೋದಿಲ್ಲ. ಒಂದೇ ಒಂದು ಕ್ಯಾರೆಕ್ಟರನ್ನು ನಾವೇನು ಮಾಡ್ತೇವೆ? ಕನ್ಸಿಡರ್ ಮಾಡ್ತೇವೆ. ಅದಕ್ಕೆ ಮೋನೋಹೈಬ್ರಿಡ್ ಕ್ರಾಸ್. ಇಟ್ ಈಸ್ ಕ್ರಾಸ್ ಬಿಟ್ವೀನ್ two individuals with respect to single character. This is very important. Single character. ಒಂದೇ ಗುಣವನ್ನು ಅಲ್ಲಿ ಇರಬಹುದು, ಆದರೆ ನಿಮ್ಮ ಎಕ್ಸ್ಪೆರಿಮೆಂಟ್ಗೆ, ನಿಮ್ಮ ಪ್ರಯೋಗಕ್ಕೆ ಒಂದೇ ಗುಣವನ್ನು ಕನ್ಸಿಡರ್ ಮಾಡಿಕೊಂಡು ಅದನ್ನ ವಿಧಾನವನ್ನು, ಹೈಬ್ರಿಡೈಜೇಷನನ್ನು ಮಾಡ್ಕೊತ ಹೋಗೋದಕ್ಕೆ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ದ. ಈ ಮೆಂಡಾಲು ಮೋನೋಹೈಬ್ರಿಡ್ ಕ್ರಾಸನ್ನು ಎದರಿಂದ ಯೂಸ್ ಮಾಡಿದ್ದ ಅಂತ ನಾನು ಹೇಳಿದೆ. 7 ಕ್ಯಾರೆಕ್ಟರ್ಸ್ ತೊಗೊಂಡ ಅವನು. ಆ 7 ಕ್ಯಾರೆಕ್ಟರಲ್ಲಿ ಕೊನೆಯದು ನೋಡಿದ್ರಿ ನೀವು, ಕಾಂಡದ ಉದ್ದ ಅಥವಾ ಕಾಂಡದ ಅಳತೆ, ಹೈಟ್ ಆಫ್ ದ ಸ್ಟೆಮ್ ಹೈಟ್ ಅಂತ ಬಂತು. ಅಲ್ಲಿ ಒಂದು ಉದ್ದ, ಒಂದು ಗಿಡ್ಡ. ಈ ಕಾಂಟ್ರಾಸ್ಟಿಕ್ ಕ್ಯಾರೆಕ್ಟರ್, ಇದು ಒಂದು ಗುಣ, ಇದು ಒಂದು ಗುಣಧರ್ಮ. ಅದನ್ನು ಒಂದೇ ಹಿಡಿದು ಅವನೇನು ಮಾಡ್ದ? ಈ ಕ್ರಾಸನ್ನು ಮಾಡಿ ಅದ್ರ ಮೇಲೆ ಅವನೇನು ಮಾಡ್ದ? ವರ್ಕ್ ಮಾಡಿ ಅದನ್ನು ಕನ್ಕ್ಲೂಡ್ ಮಾಡ್ದ. ಅದಕ್ಕೆ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ದ. ಹಾಗೆ ಡೈಹೈಬ್ರಿಡ್ ಕ್ರಾಸ್. ಡೈ ಮೀನ್ಸ್ ಟೂ. ಡೈ ರೆಫರ್ಸ್ ಟು ಟೂ, ಎರಡು ಅಂತ. ಡೈಹೈಬ್ರಿಡ್ ಕ್ರಾಸ್ ಮೀನ್ಸ್ ಇಟ್ ಈಸ್ ಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ ವಿತ್ ರೆಸ್ಪೆಕ್ಟ್ ಟು ಕ್ಯಾರೆಕ್ಟರ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇನು ಮಾಡ್ತೇವೆ? ಬೇಜಾನ್ ಕ್ಯಾರೆಕ್ಟರ್ ಅದಾವೆ, ಎರಡು ಇಂಡಿವಿಜುವಲನ್ನು ಕ್ರಾಸ್ ಮಾಡ್ತೇವೆ. ಕ್ರಾಸ್ ಮಾಡಿದಾಗ ಅದರಿಂದ ನಮಗೇನಾಗುತ್ತೆ? ಹೈಬ್ರಿಡ್ ಸಿಗುತ್ತೆ. ಆ ಹೈಬ್ರಿಡಲ್ಲಿ ಎಲ್ಲ ಗುಣ ಕನ್ಸಿಡರ್ ಮಾಡೋದಿಲ್ಲ, ಅದರಲ್ಲಿ ಎರಡೇ ಗುಣಗಳನ್ನು, ನಮಗೆ ಬೇಕಾಗಿರುವ ಎರಡು ಗುಣಗಳನ್ನು ತಗೊಂಡು ಈ ಪ್ರಾಸೆಸ್, ಹೈಬ್ರಿಡೈಜೇಷನ್ ಪ್ರಾಸೆಸ್ಸನ್ನು ಮಾಡೋದಕ್ಕೆ ಏನು ಹೇಳ್ತಾರೆ? ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾರೆ. ಓಕೆ, yes. Next one is dominant character. This is very important. ಇದರ ಮೇಲೆ ಅವನು ಒಂದು ಲಾ ಮಾಡಿದ್ದು, ಲಾ ಆಫ್ ಡಾಮಿನೆನ್ಸಿ. ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದರೆ ಏನು ಅಥವಾ ಡಾಮಿನೆಂಟ್ ಜೀನ್ ಅಂದರೆ ಏನು?
ನೋಡಿ ಇಲ್ಲಿ ಹೇಳಿದೆ, ನಾನು ಮೊದಲು ಹೇಳಿದೆ ನಿಮಗೆ ಮೊದಲಿನ ಕ್ಲಾಸ್ನಲ್ಲಿ ಹೇಳುವಾಗ, ಈಗ 7 ಕ್ಯಾರೆಕ್ಟರ್ಸ್ ಅವನು 7 ಗುಣಗಳನ್ನು ಸೆಲೆಕ್ಟ್ ಮಾಡಿಕೊಂಡ ಪಿ ಪ್ಲಾಂಟಲ್ಲಿ. ಅದರಲ್ಲಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಮಾಡಿದ. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂದರೆ ಒಂದು ಉದ್ದ, ಒಂದು ಗಿಡ್ಡ, ಒಂದು ಎಕ್ಸೈಲ್ ಪೊಸಿಷನ್, ಇಂದು ಟರ್ಮಿನಲ್ ಪೊಸಿಷನ್, ಒಂದು ಗ್ರೀನ್ ಕಲರ್ ಸೀಡು, ಇನ್ನೊಂದು ಯೆಲ್ಲೋ ಕಲರ್ ಪಾಡ್ ಆರ್ ಸೀಡ್, ಒಂದು ಫ್ಲಾಟ್ ಇರೋದು, ಒಂದು ಕನ್ಸ್ಟ್ರಕ್ಟೆಡ್ ಇರೋದು, ಒಂದು ವೈಲೆಟ್ ಕಲರ್ ಫ್ಲವರ್ ವೆರೈಟಿ, ಇನ್ನೊಂದು ವೈಟ್ ಕಲರ್ ವೆರೈಟಿ, ಒಂದು ರೌಂಡ್ ಶೇಪು, ಇನ್ನೊಂದು ರಿಂಕಲ್ಡ್ ಶೇಪ್, ದುಂಡಾಗಿರೋದು ಅಥವಾ ರಿಂಕಲ್ಡ್ ಆಗಿರೋದು. ಹೀಗೆ ಅವನು ಇವೆರಡಕ್ಕೆ ಏನಂದ್ರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ದ. ನೋಡಿ ಇದ್ರದ್ದು ಒಂದು ತಳಿ, ಇದ್ರದ್ದು ಒಂದು ತಳಿ. ಈಗ ಇದು ಒಂದು ಕ್ಯಾರೆಕ್ಟರ್, ಪ್ಲಾಂಟ್ ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್. ಇದನ್ನು ಹಿಡಿದಾಗ ಮೋನೋ ಹೈಬ್ರಿಡ್ ಕ್ರಾಸ್ ಆಗುತ್ತೆ. ಅದೇ ನೀವು ಪ್ಲಾಂಟ್ ಹೈಟು ಮತ್ತು ಫ್ಲವರ್ ಪೊಸಿಷನ್ ಇವೆರಡು ಗುಣಗಳನ್ನು ತಗೊಂಡಾಗ ಅದು ಡೈ ಹೈಬ್ರಿಡ್ ಕ್ರಾಸ್ ಆಗುತ್ತೆ. ಆಯ್ತಾ? ಈ ಮೋನೋ ಹೈಬ್ರಿಡ್ ಅಥವಾ ಡೈ ಹೈಬ್ರಿಡ್ದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಇದು ಒಂದು ಕ್ಯಾರೆಕ್ಟರು, ಇದು ಒಂದು ಕ್ಯಾರೆಕ್ಟರ್. ಹೌದಾ? ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಈ ಕ್ಯಾರೆಕ್ಟರ್ಗೆ, ಈ ಗುಣಕ್ಕೆ ಇದು ಒಂದು ಕಾಂಟ್ರಾಸ್ಟ್. ಐದರ್ ಇದು ಇರಬೇಕು, ಇಲ್ಲಾಂದ್ರೆ ಇದು ಇರಬೇಕು. ಟಾಲ್ ಇರಬೇಕು, ಇಲ್ಲಾಂದ್ರೆ ಡಾರ್ಫ್ ಇರಬೇಕು. ಹಾಗೆ ಎಕ್ಸೈಲ್ ಇರ್ಬೋದು, ಟರ್ಮಿನಲ್ ಇರ್ಬೋದು. ಆಯ್ತಾ? ಇಲ್ಲಿ ಈಗ ಇದನ್ನ ಕ್ರಾಸ್ ಮಾಡಿದಾಗ ಅವನಿಗೆ ಸಿಕ್ಕಿರುವಂಥ ಹೈಬ್ರಿಡು ಒಂದೇ ಗುಣ, ಐದರ್ ಟಾಲ್ ಇರುತ್ತೆ, ಇಲ್ಲಾಂದ್ರೆ ಡಾರ್ಫ್ ಇರುತ್ತೆ. ಎರಡು ಮಿಕ್ಸ್ ಆಗಿರಲ್ಲ, ಎರಡು ಮಿಕ್ಸ್ ಆಗಿ ಬಂದಿಲ್ಲ. ಬರುತ್ತೆ ಅದು ಮುಂದೆ ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸಿ ಅಂತ ಸ್ಟಡಿ ಮಾಡ್ತೀರಾ. ಅಲ್ಲಿ ಇಲ್ಲೇನಾಗುತ್ತೆ, ಮೆಂಡಾಲ್ಸ್ ಲಾ ಏನಾಗುತ್ತೆ, ಡಿವಿಯೇಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಆದರೆ ಇವನು ಮಾಡಿರುವಂಥ ಪ್ಲ್ಯಾಂಟ್ನಲ್ಲಿ, ಪಿ ಪ್ಲ್ಯಾಂಟ್ನಲ್ಲಿ ಅವನು ಪದೇ ಪದೇ ಬೀಜಗಳನ್ನು ಹಾಕಿದ, ಬೆಳೆಸ್ದ, ಮತ್ತೆ ತೆಗ್ದ, ಮತ್ತೆ ಬೀಜ ಹೂವಾಯಿತು, ಬೀಜ ಆಯಿತು, ಬೆಳೆಸಿದ, ಹಿಂಗೆ ಕಂಟಿನ್ಯೂಸ್ಸು ಅವನೇನು ಮಾಡ್ದ, ಸೆಲೆಕ್ಟ್ ಇದೇನದು ಪ್ರಾಸೆಸ್ ಮಾಡ್ದ, ಎಕ್ಸ್ಪೆರಿಮೆಂಟ್ ಮಾಡ್ದ. ಎವ್ರಿ ಟೈಮ್ ಅವನಿಗೆ ಸಿಕ್ಕಿದ್ದು ಇದು ಒಂದು ಕ್ಯಾರೆಕ್ಟರ್ ತಗೊಂಡ್ರೆ, ಇವೆರಡನ್ನು ಕ್ರಾಸ್ ಮಾಡಿದಾಗ ಇದು ಒಂದು ಗಿಡ, ಒಂದು ಉದ್ದನ್ ಗಿಡದ್ದು, ಒಂದು ಗಿಡ್ಡನ್ ಗಿಡದ್ದು, ಇದನ್ನು ಮಾಡಿದಾಗ ಅವನಿಗೆ ಸಿಕ್ಕಿರೋದು ಟಾಲ್, ಡಾರ್ಫ್ ಇಲ್ಲ, ಬರೀ ಟಾಲ್. ಇದು ಪ್ಯೂರ್ ಟಾಲು ಮತ್ತು ಪ್ಯೂರ್ ಡಾರ್ಫ್ ತಗೊಂಡು ಟಾಲ್. ಅದಕ್ಕೆ ಅವನೇನಂದ, ಇವೆರಡನ್ನೂ ಫಸ್ಟ್ ಪ್ಯೂರ್ ಟಾಲ್ ಮತ್ತು ಡಾರ್ಫ್ ಕ್ರಾಸ್ ಮಾಡಿದಾಗ ಯಾವುದು ಬಂತು, ಆಸ್ಪ್ರಿಂಗಲ್ಲಿ ಯಾವ್ದು ಬಂತು, ಮುಂದಿನ ಹೈಬ್ರಿಡಲ್ಲಿ ಯಾವ್ದು ಬಂತು, ಆ ಗುಣಕ್ಕೆ ಅವನೇನು ಹೇಳ್ದ, ಡಾಮಿನೆಂಟ್ ಅಂತ ಹೇಳ್ದ. ದಟ್ ಒನ್ ಕಾಲ್ ಇಟ್ ಆಸ್ ದಿ ಡಾಮಿನೆಂಟ್ ಕ್ಯಾರೆಕ್ಟರ್. ಈಗ ಪ್ಲಾಂಟ್ ಹೈಟಲ್ಲಿ ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ಡ್ವಾರ್ಫ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್. ಇದು ಎಕ್ಸ್ಪ್ರೆಸ್ ಆಯ್ತಂದ್ರೆ ಇದು ಸಪ್ರೆಸ್ ಆಗುತ್ತೆ. ಇದು ಆ ಗಿಡ ಎಲ್ಲ ಉದ್ದಕ್ಕೆ ಬಂತಂದ್ರೆ ಗಿಡ್ಡ ಅನ್ನುವಂಥ ಜೀನು ಇರುತ್ತೆ, ಆದ್ರೆ ಅದು ಅಲ್ಲೇ ಮುಚ್ಚಾಕಿರುತ್ತೆ, ಅದು ತನ್ನ ಗುಣಧರ್ಮ ತೋರಿಸಲ್ಲ. ಅದಕ್ಕೆ ರಿಸೆಸಿವ್ ಅಂತ ಹೇಳ್ದ. ಓಕೆ, ಸಿ. So dominant gene means a gene which can express in the hybrid condition. ಅಂದರೆ ಎರಡು ಇಂಡಿವಿಜುವಲ್ ಅನ್ನ, ಬೇರೆ ಗುಣ ಇರುವಂಥ ಎರಡು ಇಂಡಿವಿಜುವಲ್ ಅನ್ನು ಕ್ರಾಸ್ ಮಾಡಿದಾಗ, ಹೈಬ್ರಿಡೈಸೇಷನ್ ಮಾಡಿದಾಗ ನಿಮಗೊಂದು ಹೈಬ್ರಿಡ್ ಪ್ರೊಜೆನಿ ಸಿಗುತ್ತೆ. ಆ ಹೈಬ್ರಿಡಲ್ಲಿ ಯಾವ ಗುಣ ಇರುತ್ತೆ ಅದಕ್ಕೆ ಡಾಮಿನೆಂಟ್ ಕ್ಯಾರೆಕ್ಟರ್ ಆರ್ ಆ ಜೀನ್ಗೆ ಡಾಮಿನೆಂಟ್ ಜೀನ್ ಅಂತ ಹೇಳ್ದ. ಈ ವಿಚ್ ಎಕ್ಸ್ಪ್ರೆಸ್ ಇನ್ ದ ಹೈಬ್ರಿಡ್ ಕಂಡೀಷನ್, ನಾಟ್ ಪ್ಯೂರ್ ಫಾರ್ಮ್. ನೆಕ್ಸ್ಟ್ ಬರುತ್ತೆ ಪ್ಯೂರ್ ಫಾರ್ಮ್, ಅದು ಹೈಬ್ರಿಡ್. ಯಾಕಂದ್ರೆ ಎರಡು ಪ್ಯೂರನ್ನು ಡಿಫ್ರೆಂಟ್ ಇಂಡಿವಿಜುವಲ್ ತೊಗೊಂಡು ಕ್ರಾಸ್ ಮಾಡಿದಾಗ ಇದ್ರದ್ದು ಗುಣಧರ್ಮ ಮಿಕ್ಸ್ ಆಗುತ್ತೆ. ಅವಾಗ ಅದಕ್ಕೇನು ಹೇಳ್ತೇವೆ, ಹೈಬ್ರಿಡ್ ಅಂತೇವೆ. ಈ ಹೈಬ್ರಿಡ್ ಕಂಡೀಷನ್ದಲ್ಲಿ ಯಾವ ಜೀನು ಅಥವಾ ಟಾಲು, ಡಾರ್ಫ್, ಉದ್ದ ಇರೋದು, ಗಿಡ್ಡ ಇರೋದು, ರೌಂಡ್ ಸೀಡ್ ಇರೋದು ಅಥವಾ ರಿಂಕಲ್ಡ್ ಸೀಡ್ ಇರೋದು ಎರಡರಾಗ ಒಂದೇ ಆಗುತ್ತೆ. ಅದನ್ನು ಅವನೇನು ಹೇಳಿದ್ದು, ಡಾಮಿನೆಂಟ್ ಜೀನ್ ಅಂತ ಹೇಳಿದ್ದು. ಓಕೆ, ನೆಕ್ಸ್ಟ್ ಒನ್ ಈಸ್ ರಿಸೆಸಿವ್ ಜೀನ್. ಸೊ ಈಗ ಹೈಬ್ರಿಡ್ ಕಂಡೀಷನ್ದಲ್ಲಿ ಹೇಗೆ ಅಂತಂದರೆ, ಈಗ ನೋಡಿ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ನೋಡಿ. ಟಿ ಇದಕ್ಕೇನು ಹೇಳ್ತೀವಿ, ಹೋಮೋಜೈಗಸ್ ಜೀನ್. ಎರಡು ಜೀನ್ ಸೇಮ್ ಅದಲ್ವಾ. ಎಕ್ಸಾಂಪಲ್, ಈಗ ಇದಕ್ಕೆ ನಾವೇನು ಮಾಡ್ತೇವೆ, ಸ್ಮಾಲ್ ಟಿ ಗೊತ್ತಾಯ್ತಾ. ಇದಕ್ಕೇನು ಹೇಳ್ತೇವೆ, ಹೋಮೋಲೋಗಸ್ ಜೀನ್ಸ್ ಆರ್ ಹೋಮೋಜೈಗಸ್ ಜೀನ್ಸ್. ಇದು ಹೋಮೋಜೈಗಸ್, ಎರಡು ಹೋಮೋಜೈಗಸ್. ಇವನ್ನು ನೀವು ಕ್ರಾಸ್ ಮಾಡಿದಾಗ ನಿಮಗೆ ಸಿಗೋದು ಇದರಿಂದ ಒಂದು ಬರುತ್ತೆ, ಇದರಿಂದ ಒಂದು ಬರುತ್ತೆ.
ಗೊತ್ತಾಯ್ತಾ? ಮುಂದೆ ಹೇಳ್ತೇನೆ ಯಾಕೆ ಒಂದೇ ಬರುತ್ತೆ, ಏನಾಗುತ್ತೆ, ಕಂಡೀಷನ್ದಾಗ ಒಂದಾಗುತ್ತೆ. ಯಾಕಂತಂದ್ರೆ ಕ್ರೋಮೋಸೋಮ್ ಮೇಂಟೈನ್ ಆಗಬೇಕು. ಆಯ್ತಾ? ಓಕೆ, ಈಗ ಬಂದಿರೋದು 2 ಜೀನ್ ಇರಲೇಬೇಕು. ಒಂದು ಕ್ಯಾರೆಕ್ಟರ್ಗೆ 2 ಜೀನು, 3 1 ಬರಲ್ಲ. 3 1 ಬಂದರೆ ಅದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಲ್ಲ. ಓಕೆ, ಇಲ್ಲಿಂದ 1 ಜೀನ್ ಬಂತು. ಐದರ್ ಇದು ಆದ್ರೂ ಬರ್ಬೋದು, ಇದಾದ್ರೂ ಬರ್ಬೋದು. ಇದರಲ್ಲಿ 1 ಬರುತ್ತೆ, ಇದಾದ್ರೂ ಬರ್ಬೋದು, ಇದಾದ್ರೂ ಬರ್ಬೋದು. ಈಗ ಇಲ್ಲಿ ಬರುವಂಥ ಹೈಬ್ರಿಡ್, ಇದಕ್ಕೆ ಹೈಬ್ರಿಡ್ ಅಂತ ಹೇಳ್ತೇವೆ. ಈ ಹೈಬ್ರಿಡ್ಗೆ ಏನಿರುತ್ತೆ ಇಲ್ಲಿ ನೋಡಿ, ಇದರಲ್ಲಿ ಇದ್ರದ್ದೊಂದು ಜೀನು, ಇದ್ರದ್ದೊಂದು ಹಿಟ್ರೋಜೈಗಸ್ ತಾನೆ. ಹಿಟ್ರೋಜೈಗಸ್ ಜೀನ್ ಇದ್ರೂ ಕೂಡ ಇದು ಹೊರಗಡೆ ನೋಡಕ್ಕೆ ಏನಿರುತ್ತೆ, ಟಾಲ್ ಇರುತ್ತೆ. ಹೊರಗಡೆ ನೋಡಕ್ಕೆ ಟಾಲ್ ಇರುತ್ತೆ. ಹಂಗಂದ್ರೆ ಈ 2 ಇಂಡಿವಿಜುವಲನ್ನು ಕ್ರಾಸ್ ಮಾಡಿದಾಗ ಈ ಹೈಬ್ರಿಡ್ನಲ್ಲಿ, ಈ ಹೈಬ್ರಿಡ್ ಕಂಡೀಷನಲ್ಲಿ ಯಾವ ಗುಣ ಎಕ್ಸ್ಪ್ರೆಸ್ ಆಗುತ್ತೆ ಅದಕ್ಕೆ ಟಾಲ್ ಅಂದ, ಸಾರಿ ಡಾಮಿನೆಂಟ್ ಅಂದ. ಯಾವ ಗುಣ ಎಕ್ಸ್ಪ್ರೆಸ್ ಆಗುತ್ತೆ, ಇಲ್ಲಿ ಟಾಲ್ ಅನ್ನೋದು ಎಕ್ಸ್ಪ್ರೆಸ್ ಆತಲ್ಲ, ಅದು ಡಾಮಿನೆಂಟ್ ಜೀನ್ ಆಯಿತು. ಇನ್ನೊಂದು ಡಾರ್ಫ್ ಅನ್ನೋದು ಎಕ್ಸ್ಪ್ರೆಸ್ ಆಗಲಿಲ್ಲ. ಅದೇನಾಯ್ತು, ಜೀನ್ ಇದೆ ಆದರೆ ಅದ್ರ ಗುಣಧರ್ಮ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತ. ಅದಕ್ಕೇನು ಹೇಳ್ತಾರೆ, ರಿಸೆಸಿವ್ ಜೀನ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ರಿಸೆಸಿವ್ ಮೀನ್ಸ್ ದ ಜೀನ್ ವಿಚ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಹೈಬ್ರಿಡ್ ಕಂಡೀಷನ್. ದಿಸ್ ಜೀನ್ ಸ್ಮಾಲ್ ಟಿ ಅನ್ನೋದು ಜೀನ್ ವಿಚ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಹೈಬ್ರಿಡ್ ಕಂಡೀಷನ್. ಹೈಬ್ರಿಡ್ ಕಂಡೀಷನ್ದಾಗ ಇದು ತನ್ನ ಗುಣಧರ್ಮವನ್ನು ತೋರಿಸಲಿಲ್ಲ. ಯಾವುದು ಗುಣಧರ್ಮವನ್ನು ಹೈಬ್ರಿಡ್ ಕಂಡೀಷನಲ್ಲಿ ತೋರಿಸಲ್ಲ ಅದಕ್ಕೆ ರಿಸೆಸಿವ್ ಜೀನ್ ಅಂತ ಹೇಳ್ತಾರೆ. ಡಾಮಿನೆಂಟ್ ಜೀನ್, ರಿಸೆಸಿವ್ ಜೀನ್. ಡಾಮಿನೆಂಟ್ ಕ್ಯಾರೆಕ್ಟರ್, ರಿಸೆಸಿವ್ ಕ್ಯಾರೆಕ್ಟರ್. ನೋಡಿ, ಈಗ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದರೆ ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ಡ್ವಾರ್ಫ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್. ಅದಕ್ಕೆ ಇಲ್ಲಿ ನೋಡಿ ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ಡಾರ್ಫ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್. ಇವೆರಡಕ್ಕೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತೆ. ಹಾಗೆ ಫ್ಲವರ್ ಪೊಸಿಷನ್ದಲ್ಲಿ ಆಕ್ಸೈಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ಟರ್ಮಿನಲ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್. ಇವನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಅಂದ್ರಷ್ಟೇ ನಿಮಗೆ ಅರ್ಥ ಆಗುತ್ತೆ, ಆಮೇಲೆ ನಿಮಗೆ ಬರೆಯಕ್ಕೆ ಬರುತ್ತೆ. ಸೊ ಈಗ ಪಾಡ್ ಕಲರ್ ಯೂಶ್ವಲಿ ಇಲ್ಲಿ ನಿಮ್ಮ ಸ್ಟಡಿಗಿರೋದು NCERT ಬುಕ್ಕಲ್ಲಿ ಇರೋದು ಏನಂತಂದರೆ ಪ್ಲ್ಯಾಂಟ್ ಹೈಟು, ಸೀಡ್ ಶೇಪು, ಸೀಡ್ ಕಲರ್. ಈ 3 ಇಂಪಾರ್ಟೆಂಟ್ ಆಗಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ನೀವು ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವು 3 ಮಾತ್ರ, ಈ 3 ಡಾಮಿನೆಂಟ್ ಯಾವುದು, ರಿಸೆಸಿವ್ ಯಾವುದು ಅನ್ನೋದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮೋನೋ ಹೈಬ್ರಿಡ್ದಲ್ಲಿ ಇದನ್ನ ಎಕ್ಸಾಂಪಲ್ ತಗೊಂಡಿರೋದು, ಡೈ ಹೈಬ್ರಿಡ್ದಲ್ಲಿ ಇವೆರಡನ್ನು ಎಕ್ಸಾಂಪಲ್ ತಗೊಂಡಿರೋದು. ಅದಕ್ಕೆ ಈ ಪ್ಲ್ಯಾಂಟ್ ಹೈಟಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು, ಟಾಲು. ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು, ಡಾರ್ಫ್. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಡೈ ಹೈಬ್ರಿಡಲ್ಲಿ ಇದು ಬೀಜದ ಆಕಾರ, ಬೀಜದ ಬಣ್ಣ. ಸೀಡ್ ಶೇಪಲ್ಲಿ ರೌಂಡ್ ಅನ್ನೋದು ಡಾಮಿನೆಂಟು, ರಿಂಕಲ್ಡ್ ಅನ್ನೋದು ರಿಸೆಸಿವ್. ಸೀಡ್ ಕಲರಲ್ಲಿ ಯೆಲ್ಲೋ ಕಲರ್ ಡಾಮಿನೆಂಟು, ಗ್ರೀನ್ ಕಲರು ರಿಸೆಸಿವ್. ಇದು 3 ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಅಂದಾಗಷ್ಟೇ ನಿಮಗೆ ಮೋನೋ ಹೈಬ್ರಿಡ್ ಕ್ರಾಸು ಮತ್ತು ಡೈ ಹೈಬ್ರಿಡ್ ಕ್ರಾಸು ಹಾಕಕ್ಕೆ ಬರುತ್ತೆ. ಓಕೆ ನೆಕ್ಸ್ಟ್ ಸಿ ಹಿಯರ್ ರಿಸೆಸಿವ್ ಜೀನ್ ಗೊತ್ತಾಯ್ತು, ಡಾಮಿನೆಂಟ್ ಜೀನ್ ಗೊತ್ತಾಯ್ತು. ಡಾಮಿನೆಂಟ್ ಕ್ಯಾರೆಕ್ಟರ್, ಡಾಮಿನೆಂಟ್ ಜೀನ್. ಕ್ಯಾರೆಕ್ಟರ್ ಹೇಳಬೇಕಾದ್ರೆ ಟಾಲ್ಗೆ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ, ಜೀನ್ ಹೇಳಬೇಕಾದ್ರೆ ಕ್ಯಾಪಿಟಲ್ ಟಿ ಹೇಳ್ತೇವೆ. ಹಾಗೆ ರಿಸೆಸಿವ್ ಜೀನ್ ಹೇಳಬೇಕಾದ್ರೆ ಸ್ಮಾಲ್ ಟಿ ಹೇಳ್ತೇವೆ, ಕ್ಯಾರೆಕ್ಟರ್ ಹೇಳಬೇಕಾದ್ರೆ ಡಾರ್ಫ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ದಿಸ್ ಈಸ್ ಫಿನೋಟೈಪ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಫಿನೋಟೈಪ್ ಎದಕ್ಕಂದ, ಜೀನೋಟೈಪ್ ಎದಕ್ಕಂದ. ಫಿನೋಟೈಪ್ ಮೀನ್ಸ್ ಫಿನೋ ರೆಫರ್ಸ್ ಟು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ಅದೇನು ಹೇಳ್ತೇವೆ, ಹೊರಗಡೆ ಕಾಣುವಂಥ ಗುಣಗಳು, ಹೊರಗಿನ ಆಕಾರ, ಅದಕ್ಕೆ ಫಿನೋಟೈಪ್. ಇಟ್ ಈಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆರ್ ಕ್ಯಾರೆಕ್ಟರ್ಸ್ ಆಫ್ ಆನ್ ಇಂಡಿವಿಜುವಲ್. ನೋಡಿ, ಇವಾಗ ನೀವು ಹಿಂದಿನ ಸ್ಟಡಿ ಮಾಡಿದ್ರಿ. ಇಲ್ಲಿ ನೋಡಿ ಫಿನೋಟೈಪಿಕ್ ಕ್ಯಾರೆಕ್ಟರ್. ಈಗ ನೋಡಿ, ಇದು ರೌಂಡ್ ಅನ್ನೋದು ಕಾಣಿಸ್ತಾ, ರಿಂಕಲ್ಡ್ ಅನ್ನು ಕಾಣಿಸುತ್ತೆ. ಇದ್ರ ಒಳಗಡೆ ಇರೋದು ಜೀನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಇದು ಏನೋ ಆಕಾರ ತಾನೆ. ಇದು ಹೊರಗಡೆ ಹೇಗೆ ಕಾಣಿಸುತ್ತೆ ಅದಕ್ಕೇನು ಹೇಳಿದ್ದವನು ಫಿನೋಟೈಪ್. ಈಗ ಫ್ಲವರ್ ಪೊಸಿಷನ್ ತಗೊಂಡ್ರೆ ಎಕ್ಸೈಲ್ ಪೊಸಿಷನ್, ಟರ್ಮಿನಲ್ ಪೊಸಿಷನ್. ಸ್ಟೆಮ್ ಹೈಟ್ ತಗೊಂಡ್ರೆ ದಿಸ್ ಒನ್ ಈಸ್ ಟಾಲ್, ದಿಸ್ ಒನ್ ಈಸ್ ಡಾರ್ಫ್. ಇದು ಉದ್ದ ಗಿಡ, ಇದು ಗಿಡ್ಡ ಗಿಡ, ಹೊರಗಡೆ ಕಾಣೋದಲ್ವಾ. ಹಾಗೆ ರೌಂಡ್ ಕಲರ್, ರೌಂಡ್ ಶೇಪು, ರಿಂಕಲ್ಡ್ ಶೇಪು, ಯೆಲ್ಲೋ ಕಲರು, ಗ್ರೀನ್ ಕಲರ್. ಸೊ ವಾಟ್ ಎವರ್ ದ
ಕ್ಯಾರೆಕ್ಟರ್ ಅಪಿಯರ್ಸ್ ಇನ್ ದ ಔಟ್ಸೈಡ್, ಅಂದರೆ ಯಾವ ಗುಣ ಹೊರಗಡೆ ನೋಡಕ್ಕೆ ಕಾಣಿಸುತ್ತೆ ಅದಕ್ಕೆ ಅವನೇನು ಹೇಳಿದ್ದು ಫಿನೋಟೈಪ್ ಅಂತ ಹೇಳಿದ್ದು. ಫಿನೋಟೈಪ್ ಮೀನ್ಸ್ ಇಟ್ ಈಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಇದನ್ನು ನಾವು ಇನ್ನೂ ಹೇಳಬೇಕಂದ್ರೆ ಎಕ್ಸ್ಟರ್ನಲ್ ಮಾರ್ಫಾಲಜಿ ಆಫ್ ಆ್ಯನ್ ಇಂಡಿವಿಜುವಲ್. ಅಲ್ಲಿ ಏನು ತಗೊಂಡಿದ್ವಿ ಅದು ಎಕ್ಸ್ಟರ್ನಲ್ಲಿ ಉದ್ದ ಕಾಣಿಸುತ್ತೋ ಗಿಡ ಕಾಣಿಸುತ್ತೋ ಗಿಡ, ಸೀಡು ರೌಂಡ್ ಇದೆನೋ ಅಥವಾ ರಿಂಕಲ್ಡ್ ಇದೆನೋ, ಅದಕ್ಕೇನು ಹೇಳ್ದವ ಹೊರಗಡೆ ಕಾಣುವಂಥ ಗುಣಧರ್ಮಕ್ಕೆ ಹೊರಗಡೆ ಏನು ಅಪಿಯರೆನ್ಸ್ ಐತಿ ಅದಕ್ಕೆ ಫಿನೋಟೈಪ್ ಅಂತ ಹೇಳಬೇಕು ಅಂತ ಹೇಳಿದ್ದು, ಫಿನೋಟೈಪ್ ಅಂತ ಹೇಳ್ದವ. ದೆನ್ ಕಮಿಂಗ್ ಟು ದ ಜೀನೋಟೈಪ್. ಜೀನೋ ಮೀನ್ಸ್ ಜೀನೋ ರೆಫರ್ಸ್ ಟು ಜೀನ್. ಜೀನೋಟೈಪ್ ಅಂತಂದರೆ ಇಲ್ಲಿ ಟೋಟಲ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಆ್ಯನ್ ಆರ್ಗ್ಯಾನಿಸಮ್. ಟೋಟಲ್ ಜೆನೆಟಿಕ್ ಕಂಟೆಂಟ್ ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ಆನ್ ಆರ್ಗ್ಯಾನಿಸಮ್. ನೋಡಿ, ಅವನ ಕಾಲದಲ್ಲಿ ಯಾವುದೇ ಮೈಕ್ರೋಸ್ಕೋಪು ಯಾವುದೇ ಟೆಕ್ನಾಲಜಿ ಏನೂ ಇರಲಿಲ್ಲ. ಹಾಗಾಗಿ ಅವನು ಗಿಡ ಬೆಳೆಸಿ ಗಿಡದ ಹೊರಗಿನ ಬಣ್ಣಗಳು ಹೊರಗಿನ ಗುಣಗಳ ಮೇಲೆ ಅವನೇನು ಮಾಡಿದ್ದು ತನ್ನ ಲಾಸ್ ಮಾಡಿರೋದು, ಅದ್ರ ಮೇಲೆ ಏನೊಂದು ಸಮರೈಸ್ ಮಾಡಿರೋದು, ಅವನು ಬುಕ್ ಬರೆದಿರೋದು. ಅಲ್ಲಿ ಏನಾಯಿತು, ಅವನಿಗೆ ಏನು ಅನ್ನಿಸ್ತು ಅಂತಂದರೆ ಎಲ್ಲ ಟಾಲೆ ಬರ್ತಿತ್ತು. ಟಾಲು ಡಾರ್ಫನ್ ತಳಿಗಳನ್ನು ಕ್ರಾಸ್ ಮಾಡಿದಾಗ ಎಲ್ಲ ಟಾಲೆ ಬರೋದು, ಎಲ್ಲ ಒಂದ್ಸರಿ ನೆಕ್ಸ್ಟ್ ಜನ್ರೇಷನ್ದಾಗ ಮಾಡಿದಾಗ 3 ಟಾಲು 1 ಶಾರ್ಟು ಬಂತು. ಅವಾಗ ಅವನಿಗೆ ಏನಿಸ್ತು, ಸಮಥಿಂಗ್ ಇನ್ಸೈಡ್ ದ ಪ್ಲ್ಯಾಂಟ್, ಒಳಗಡೆ ಏನೋ ಇದೆ, ಒಳಗಡೆ ಇರೋದನ್ನು ಅವನೇನು ಹೇಳಿದ್ದು ಫ್ಯಾಕ್ಟರ್ ಅಂತ ಹೇಳಿದ್ದು. ಆ ಫ್ಯಾಕ್ಟರನ್ನ ಅದರಿಂದ ಒಂದು ಸಮಥಿಂಗ್ ಇಸ್ ದೇರ್ ಇನ್ಸೈಡ್ ದ ಪ್ಲ್ಯಾಂಟ್, ಒಳಗಡೆ ಏನೋ ಗಿಡದಲ್ಲಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಗುಣ, ಅದಕ್ಕೇನು ಹೇಳ್ತಾರೆ, ಅದಕ್ಕೆ ಜೀನೋಟೈಪ್. ಇಟ್ ಈಸ್ ಟೋಟಲ್ ಜೀನ್ ಕಂಟೆಂಟ್ ಆಫ್ ದ ಸೆಲ್. ಇದು ಏನೋ ಒಳಗಡೆ, ಇದನ್ನು ಅವನು ಹೇಗೆ ರಿಪ್ರೆಸೆಂಟ್ ಮಾಡ್ದ ಅವನಿಗೆ ಗೊತ್ತಿರಲಿಲ್ಲ. ಆದ್ರೆ ಅವನು ಮ್ಯಾಥಮೆಟಿಕಲ್ಲು ಮತ್ತು ಸ್ಟ್ಯಾಟಿಸ್ಟಿಕಲ್ ಥಿಂಗ್ಸ್ ತಗೊಂಡು ಇದನ್ನು ಅಲ್ಫಾಬಿಟ್ ಸಹಾಯದಿಂದ ಜೀನೋಟೈಪ್ ಅನ್ನೋದನ್ನು ತೋರಿಸ್ಕೊಟ್ಟ. ಯಾಕಂತಂದ್ರೆ ಅವಾಗ ಮೈಕ್ರೋಸ್ಕೋಪ್ ಇರಲಿಲ್ಲ, ಅವನಿಗೇನು ಗೊತ್ತಿರಲಿಲ್ಲ. ಆದರೆ ಒಳಗಡೆ ಸಮಥಿಂಗ್ ಇದೆ, ಅದರಿಂದ ಗುಣ ಎಕ್ಸ್ಪ್ರೆಸ್ ಆಗುತ್ತೆ. ಒಳಗಡೆ ಇರುವಂಥ ಜೆನೆಟಿಕ್ ಕಂಟೆಂಟ್ಗೆ ಏನು ಹೇಳ್ತಾರೆ, ಜೀನೋಟೈಪ್. ಅದನ್ನು ಜೀನೋಟೈಪನ್ನು ಅವನು ಆಲ್ಫಾಬಿಟ್ ರೂಪದಲ್ಲಿ ಏನು ಮಟ್ಟ ತೋರಿಸ್ಕೊಟ್ಟ. ನೆಕ್ಸ್ಟ್ ಟೆಸ್ಟ್ ಕ್ರಾಸ್. ವಾಟ್ ಈಸ್ ಇಟ್ ಟೆಸ್ಟ್ ಕ್ರಾಸ್? ಟೆಸ್ಟ್ ಕ್ರಾಸ್ ಅಂತಂದರೆ ಅವನು ಇದು ನೆಕ್ಸ್ಟ್ ನೀವು ಮೋನೋಹೈಬ್ರಿಡ್ ಅಥವಾ ಡೈಹೈಬ್ರಿಡ್ ರೇಷಿಯೋ ಕಲಿತಾಗ ಗೊತ್ತಾಗುತ್ತೆ. ಟೆಸ್ಟ್ ಕ್ರಾಸ್ ಅಂತಂದರೆ ಅಲ್ಲಿ ಅವನಿಗೆ ಏನು ಮಾಡ್ದ, ಪ್ರತಿ ಸರನೂ ಅವನು ಕ್ರಾಸ್ ಮಾಡಿದಾಗ ಟಾಲ್ ಸಿಕ್ತಿತ್ತು. ಆಮೇಲೆ ಇದು F1 ಜನ್ರೇಷನ್ ಹೇಳ್ದ, ಇದರಲ್ಲಿ ಇವನ್ನೇ 2 ತೊಗೊಂಡು ಕ್ರಾಸ್ ಮಾಡಿದಾಗ ಬೇರೆ ಬೇರೆ ಸಿಕ್ತು, ಟಾಲು ಸಿಕ್ತು, ಡಾರ್ಫ್ ಸಿಕ್ತು. ಆವಾಗ ಅವನಿಗೆ ಕನ್ಫ್ಯೂಷನ್ ಆಯಿತು, ಇಲ್ಲಿ ಕೆಲವೊಂದು ಟಾಲ್ ಐತಿ ಕೆಲವೊಂದು ಡಾರ್ಫ್ ಐತಿ ಏನು ಅನ್ನೋದಕ್ಕೆ ಒಂದು ಟೆಸ್ಟ್ ಮಾಡ್ಕೊಂಡ ತನ್ನಷ್ಟಕ್ಕೆ ತಾನೆ. ಅದು ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ ಅನ್ನೋನ್ ಜೀನೋಟೈಪ್ ಆಫ್ ಎನ್ ಆರ್ಗ್ಯಾನಿಸಮ್ ವಿತ್ ರಿಸೆಸಿವ್ ಇಂಡಿವಿಜುವಲ್. ದಿಸ್ ಒನ್ ಐ ವಿಲ್ ಎಕ್ಸ್ಪ್ಲೇನ್ ವೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಮೋನೋಹೈಬ್ರಿಡ್ ಕ್ರಾಸ್. ಮುಂದೆ ನೀವು ಲಾಸ್ ಓದ್ತೀರಾ, ಫಸ್ಟ್ ಮೋನೋಹೈಬ್ರಿಡ್ ಕ್ರಾಸನ್ನು ಸ್ಟಡಿ ಮಾಡ್ತೀರಾ, ಆವಾಗ ನಾನೇನು ಹೇಳ್ತೇನೆ ಟೆಸ್ಟ್ ಕ್ರಾಸ್ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೇನೆ. ಇಲ್ಲಿ ಡೆಫಿನೇಷನ್ ನೀವು ಪ್ಲೀಸ್ ನಾನು ಹೇಳೋದೇನೆಂದರೆ ಇವೆಲ್ಲ ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಇವೆಲ್ಲ 1 ಮಾರ್ಕ್ಸಿಗೆ ಬರೋದು. ಇವೆಲ್ಲ 1 ಮಾರ್ಕ್ಸಿಗೆ ಬರೋದು. ಮತ್ತು 5 ಮಾರ್ಕ್ಸಲ್ಲಿ ಕೇಳಿದಾಗ ನೀವು ಈ ಟರ್ಮಿನಾಲಜಿನ ತಗೊಂಡೇ ನೀವೇನು ಮಾಡಬೇಕು, ಬರಿಬೇಕು. ಅಂದಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ದೆನ್ F1 ಜನ್ರೇಷನ್, F2 ಜನ್ರೇಷನ್. ಸೊ ವಿ ಡೋಂಟ್ ಬಾದರ್ ಅಬೌಟ್ ದಿಸ್ ಒನ್ ವೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಇದಕ್ಕೆ ಮೋನೋಹೈಬ್ರಿಡ್ ರೇಷಿಯೋ ನೆಕ್ಸ್ಟ್ ಈಗ ನಾನು ಹೇಳ್ಕೊಡ್ತೀನಿ. ಆವಾಗ ನಾನು F1 ಜನ್ರೇಷನ್ ಎದಕ್ಕೆ ಹೇಳ್ದ, F2 ಜನ್ರೇಷನ್ ಎದಕ್ಕೆ ಹೇಳ್ದ. ಆದರೆ ನೀವು ಅದನ್ನ ಡಿಫೈನ್ ಮಾಡಬೇಕಾದ್ರೆ ಇಲ್ಲಿದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. F1 ಜನ್ರೇಷನ್ ಅಂದರೆ ಇಟ್ ಈಸ್ ಫಸ್ಟ್ ಫೀಲಿಯಲ್ ಜನ್ರೇಷನ್ ಆಬ್ಟೈನ್ಡ್ ಬೈ ಕ್ರಾಸ್ ಬಿಟ್ವೀನ್ 2 ಪೇರೆಂಟ್ಸ್. 2 ಪೇರೆಂಟನ್ನು, ಇದು ಒಂದು ಪೇರೆಂಟು, ಇದು ಒಂದು ಪೇರೆಂಟ್, ಇವೆರಡು ಪೇರೆಂಟನ್ನು ಕ್ರಾಸ್ ಮಾಡಿದಾಗ ನಿಮಗೇನು ಪ್ರೊಜೆನಿ ಸಿಗುತ್ತೆ, ಈ ಜನ್ರೇಷನ್ನ ನಾವು ಏನು ಹೇಳ್ದ, F1 ಜನ್ರೇಷನ್ ಅಂತ ಹೇಳ್ದ. 2 ಪೇರೆಂಟ್ಸನ್ನು ಮೇಲು ಫೀಮೇಲು ಇವನ್ನೆರಡು ಕ್ರಾಸ್ ಮಾಡಿದಾಗ ನಿಮಗೊಂದು ಪ್ರೊಜೆನಿ ಸಿಗುತ್ತೆ. ಈ ಪ್ರೊಜೆನಿಗೆ ಈ ಜನ್ರೇಷನ್ದಾಗ ಎಷ್ಟು ಪ್ಲ್ಯಾಂಟ್ ಸಿಗುತ್ತೆ, ಯಾಕೆ ಸಿಗುತ್ತೆ, ಅದನ್ನಿಷ್ಟಕ್ಕೂ ಏನು ಹೇಳ್ದ ಅವನು, F1 ಜನ್ರೇಷನ್ ಅಂತ ಹೇಳ್ದ. ಹಾಗೆ F2 ಜನ್ರೇಷನ್ ಇಟ್ ಈಸ್ ಸೆಕೆಂಡ್ ಫೀಲಿಯಲ್ ಜನ್ರೇಷನ್ ಆಬ್ಟೈನ್ಡ್ ಬೈ F1 ಸೆಲ್ಫ್. ಆಮೇಲೆ ಅವನೇನು ಮಾಡ್ದ, ಯಾವಾಗಲೂ ಟಾಲ್ ಬರುತ್ತೆ ಇದು ಒಂದು ಗುಣ ಅಂದ್ಕೊಂಡು ಇವನ್ನೇ ಇಂಥವೇ 2 ಪ್ಲ್ಯಾಂಟನ್ನು ಕ್ರಾಸ್ ಮಾಡ್ದ. ಕ್ರಾಸ್ ಮಾಡಿದಾಗ ಅವನಿಗೆ ಸಿಗುವಂಥ ಪ್ರೊಜೆನಿಗೆ ಅದು F2 ಜನ್ರೇಷನ್ ಅಂತ ಹೇಳ್ತೇನೆ.
So this one I will explain in the next, this one monohybrid cross. Okay. Yes, these are the some terminologies he used. ಈ ಟರ್ಮಿನಾಲಜಿ ಎಲ್ಲ ಪ್ರಾಕ್ಟೀಸ್ ಮಾಡಿ, ಮತ್ತು 1 ಮಾರ್ಕ್ಸಿಗೆ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಬರುತ್ತೆ ಇದು. ನೆಕ್ಸ್ಟ್ ಒನ್ ಈಸ್, ಈಗ ನಾವು ಹೈಬ್ರಿಡೈಸೇಷನ್ನು, ಇಲ್ಲಿ ಸೆಲ್ಫ್ ಪಾಲಿನೇಷನ್ನು, ಕ್ರಾಸ್ ಪಾಲಿನೇಷನ್ನು, ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕು, ಅಂದಾಗಷ್ಟೇ ನಿಮ್ಗೆ ರಿಪ್ರೆಸೆಂಟ್ ಮಾಡಕ್ಕೆ ಬರುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೆರಿಮೆಂಟಲ್, ಅವ ಏನು 7 years ಎಕ್ಸ್ಪೆರಿಮೆಂಟ್ ಮಾಡ್ದ, ಎವ್ರಿ ಟೈಮ್ ಅವನೇನು ಮಾಡ್ದ, ಗಿಡ ಬೆಳೆಸ್ತಿದ್ದ, ಹೂ ಆಗ್ತಿತ್ತು, ಬೀಜ ಆಗ್ತಿತ್ತು, ಬೀಜ ಕಲೆಕ್ಟ್ ಮಾಡ್ತಿದ್ದ, ಸಪ್ರೇಟಾಗಿ ಕಲೆಕ್ಟ್ ಮಾಡ್ತಿದ್ದ, ಅದನ್ನ ಮತ್ತೆ ಮತ್ತೊಂದು ಏರಿಯಾಕ್ಕೆ ಹಾಕ್ತಿದ್ದ, ಮತ್ತೆ ಬೆಳೆಸ್ತಿದ್ದ, ಮತ್ತೆ ಬೀಜ ನೋಡ್ತಿದ್ದ, ಅಲ್ಲಿ ಪ್ಲ್ಯಾಂಟ್ ಕ್ಯಾರೆಕ್ಟರ್ಸ್ ಎಲ್ಲ ನೋಡ್ತಿದ್ದ, ಎವ್ರಿ ಟೈಮ್ ಪ್ಲ್ಯಾಂಟ್ ಕ್ಯಾರೆಕ್ಟರ್ ಅವನು ನೋಡ್ತಾ ಇದ್ದ. ಹಾಗಾಗಿ ಅವನು ಮಾಡಿರುವಂಥ ಪ್ರಯೋಗಗಳದ ಆಧಾರದ ಮೇಲೆ ಅವನೇನು ಮಾಡ್ದ, ಲಾ ಆಫ್ ಇನ್ಹೆರಿಟೆನ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್, ಅದ್ರ ಬೇಸ್ ಮೇಲೆ ಅವನೇನು ಮಾಡ್ದ, ಲಾ ಆಫ್ ಇನ್ಹೆರಿಟೆನ್ಸ್, ಲಿವಿಂಗ್ ಥಿಂಗ್ದಲ್ಲಿ, ಜೀವಿಗಳಲ್ಲಿ ಯಾವ ಥರ ಕ್ಯಾರೆಕ್ಟರ್ಸು ಟ್ರಾನ್ಸ್ಫರ್ ಆಗ್ತೈತಿ ಅನ್ನೋದನ್ನು 3 ಲಾಗಳಲ್ಲಿ ಹೇಳಿದ. ಹಿ ಯೂಸ್ಡ್, ಐ ಹ್ಯಾವ್ ಸೆಡ್, ಇದನ್ನ ಹೇಳಿದೆ, ಹಿ ಗೇವ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆ್ಯಂಡ್ ಮ್ಯಾಥಮ್ಯಾಟಿಕಲ್ ಲಾಜಿಕ್ಸ್, ಅದೇ ಹೇಳಿದ್ನಲ್ಲ, ಕ್ಯಾಪಿಟಲ್ ಟಿ ಯೂಸ್ ಮಾಡೋದು ಅದೆಲ್ಲ. ಓಕೆ, ಈಗ ಮೆಂಡಾಲ್ ಕಂಡಕ್ಟೆಡ್ ಬೋತ್ ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಕ್ವಶನ್ ಅರೈಸ್ ಆಗುತ್ತೆ, ಮೆಂಡಾಲು ಪಿ ಪ್ಲ್ಯಾಂಟ್ ಮೇಲೆ ಅಷ್ಟೇ ಮಾಡಿದ್ದು, ಅವನು ಪಿ ಪ್ಲ್ಯಾಂಟೇ ಯಾಕೆ ಯೂಸ್ ಮಾಡಿದ ಅಂತ ಒಂದು ಕ್ವಶನ್ ಬರುತ್ತೆ. ವೈ ಹಿ ಯೂಸ್ಡ್ ಪಿ ಪ್ಲ್ಯಾಂಟ್ ಓನ್ಲಿ, ಬೇರೆ ಪ್ಲ್ಯಾಂಟ್ ಯಾಕೆ ಯೂಸ್ ಮಾಡಲಿಲ್ಲ, ಪಿ ಪ್ಲ್ಯಾಂಟೇ ಯಾಕೆ ಯೂಸ್ ಮಾಡ್ದ, ಯಾಕೆ ಯೂಸ್ ಮಾಡ್ದ ಅಂತ ಅದಕ್ಕೂ ರೀಸನ್ ಇದೆ. ಕೆಲವೊಮ್ಮೆ 2 ಮಾರ್ಕ್ಸಿಗೆ ಒಂದ್ಸರಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಯಾಕೆ ಯೂಸ್ ಮಾಡ್ದ ಅಂದರೆ, ಫಸ್ಟ್ ಥಿಂಗು, ಪಿ ಪ್ಲ್ಯಾಂಟ್ ಇಟ್ ಈಸ್ ವೆರಿ ಈಸಿ ಟು ಗ್ರೋ, ಇದು ತುಂಬ ಈಸಿ ಬೆಳೆಸೋಕ್ಕೆ, ಗಾರ್ಡನ್ದಾಗೆ ಆರಾಮಾಗಿ ಬೆಳೆಸ್ಬೋದು. ಆಮೇಲೆ ಇದ್ರದ್ದು ಶಾರ್ಟ್ ಲೈಫ್ ಸೈಕಲ್, ಸಿ ಶಾರ್ಟ್ ಲೈಫ್ ಸೈಕಲ್ ಅಂದ್ರೆ ಏನು, ಇದು 3 ತಿಂಗಳಲ್ಲಿ ಬರುವಂಥ ತಳಿ. 3 months ಒಳಗೆ ಅದು ತಳಿ ಬಂದ್ಬಿಡುತ್ತೆ, ಅದು ಗಿಡ ಬೀಜ ಆಗಿ, ಮೊಳಕೆ ಬಂದು, ಗಿಡ ಆಗಿ, ಹೂವಾಗಿ, ಮತ್ತೆ ಕಾಯಿ ಆಗಿ ಬಂದ್ಬಿಡುತ್ತೆ. 3 months ಒಳಗೆ ಏನಾಗುತ್ತೆ, ಅದಕ್ಕೆ ನಾವೇನು ಹೇಳ್ತೇವೆ, ಶಾರ್ಟ್ ಲೈಫ್ ಸ್ಪ್ಯಾನ್, ಅಂದರೆ ವಿತಿನ್ ಆ್ಯನ್ಯುವಲ್ ಅಂತ ಹೇಳ್ತೇವೆ. ಆ್ಯನ್ಯುವಲ್ ಅಂದರೆ 1 ಸೀಸನ್ದಲ್ಲಿ ಬೆಳೆ ಬಂದ್ಬಿಡುತ್ತೆ. ಈಗ 1 ವರ್ಷದಲ್ಲಿ 3 ತಿಂಗಳಿಗೆ ಬಂದರೆ ಅವನು 4 ಸರಿ ಬೆಳ್ಕೋಬಹುದು. ಸೊ ದಿಸ್ ಈಸ್ ಒನ್ ಥಿಂಗ್. ಸೊ ದಿಸ್ ಈಸ್ ಶಾರ್ಟ್ ಲೈಫ್ ಸೈಕಲ್, ಇಟ್ ಹ್ಯಾಸ್ ಶಾರ್ಟ್ ಲೈಫ್ ಸೈಕಲ್. ಅದ್ರದ್ದು ಏನದ ಲೈಫ್ ಸೈಕಲ್ಲು ಬೇಗ ಬರೋದು, ತಳಿ ಬೇಗ ಬರುತ್ತೆ. ಎರಡನೇದ್ದು, ಮತ್ತೆ ಯಾವುದೇ ಥರದ ಎನ್ವಿರಾನ್ಮೆಂಟಿಗೂ ಇದು ಈಸಿಯಾಗಿ ಬೆಳೆಯುತ್ತೆ. ಎನಿ ಎನ್ವಿರಾನ್ಮೆಂಟ್ ಕಂಡೀಷನ್ ಇಟ್ ಗ್ರೋಸ್, ಇಟ್ ಗ್ರೋಸ್ ಇನ್ ಎನಿ ಟೈಪ್ ಆಫ್ ಎನ್ವಿರಾನ್ಮೆಂಟ್. ಓಕೆ, ಯಾವುದೇ ಥರದ್ದು ಇದು ಇದ್ರೂ ಅದರಲ್ಲಿ ಏನಾಗುತ್ತೆ, ಈಸಿಯಾಗಿ ಬೆಳೆಯುತ್ತೆ. ಆ ನಂತರ ಇಲ್ಲಿ ಹೂಗಳು ದೊಡ್ಡ, ಆ ಹೂಗಳು ದೊಡ್ಡ ಇದ್ದಾಗ ನಮ್ಗೆ ಏನು ಮಾಡುತ್ತೆ, ಸೆಲ್ಫ್ ಮತ್ತು ಕ್ರಾಸ್ ಪಾಲಿನೇಷನ್ ಮಾಡಕ್ಕೆ ಬರುತ್ತೆ. ಹೇಳ್ತೇನೆ, ಸೆಲ್ಫ್ ಪಾಲಿನೇಷನ್ ಅಂದ್ರೇನು, ಕ್ರಾಸ್ ಪಾಲಿನೇಷನ್ ಅಂದ್ರೇನು. ಮೂರನೇದೇನು, ಇಲ್ಲಿ ಫ್ಲವರ್ಸ್ ಆರ್ ಲಾರ್ಜರ್, ದೊಡ್ಡ ಹೂ ಇರೋದ್ರಿಂದ ಈಸಿಯಾಗಿ ಕ್ರಾಸ್ ಪಾಲಿನೇಷನ್ ಮಾಡಕ್ಕೆ ಬರುತ್ತೆ, ಈಸಿಯಾಗಿ ಬೆಳೆಯುತ್ತೆ, ಎಲ್ಲ ಥರದ ಎನ್ವಿರಾನ್ಮೆಂಟ್ನಾಗ ಬೆಳೆಯುತ್ತೆ. ಹೂಗಳು ದೊಡ್ಡ ಇರೋದ್ರಿಂದ ಪಾಲಿನೇಷನ್ ಮಾಡಕ್ಕೆ ಈಸಿ, ಕ್ರಾಸ್ ಪಾಲಿನೇಷನ್ ಮಾಡಕ್ಕೆ ಈಸಿ. ಮತ್ತು ಇನ್ನೊಂದು ಮೇನ್ ಗುಣಧರ್ಮ ಅಂದರೆ, ಈ ಪ್ಲ್ಯಾಂಟಲ್ಲಿ ಯಾವಾಗಲೂ ಸೆಲ್ಫ್ ಪಾಲಿನೇಷನ್ನು ಇದೆ, ಕ್ರಾಸ್ ಪಾಲಿನೇಷನ್, ಬೋತ್ ಆರ್ ದೇರ್. ಸೆಲ್ಫ್ ಪಾಲಿನೇಷನ್ ತನ್ನಷ್ಟಕ್ಕೆ ತಾನೇ ಪರಾಗಸ್ಪರ್ಶ ಮಾಡ್ಕೊಳ್ಳುತ್ತೆ, ಅಥವಾ ಬೇರೆ ಹೂವಿಂದ ಆದರೂ ಪರಾಗಸ್ಪರ್ಶ ಮಾಡುತ್ತೆ. ಈ ಸೆಲ್ಫ್ ಮತ್ತು ಕ್ರಾಸ್ ಪಾಲಿನೇಷನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಈಸಿ ಟು ಸೆಲೆಕ್ಟ್ ದಿಸ್ ಪ್ಲ್ಯಾಂಟ್. ಇದೇನು ತನ್ನಷ್ಟಕ್ಕೆ ತಾನೇ ಆಗೋ ಪರಾಗಸ್ಪರ್ಶ ಮತ್ತು ಅಲ್ಲದೆ ಬೇರೆ ಹೂವಿಂದ ಆಗುವಂಥ ಪರಾಗಸ್ಪರ್ಶ ಎರಡೂ ಇರೋದ್ರಿಂದ ಇಲ್ಲಿ ಬೇಕಾದಾಗ ಸೆಲ್ಫ್ ಮಾಡ್ಕೋಬೋದು ಪಾಲಿನೇಷನ್, ಬೇಡ ಅಂತಂದಾಗ ಹೈಬ್ರಿಡೈಸೇಷನ್, ಕ್ರಾಸ್ ಪಾಲಿನೇಷನ್. ಅದಕ್ಕಾಗಿ ಈ ಪ್ಲ್ಯಾಂಟನ್ನು ಸೆಲೆಕ್ಟ್ ಮಾಡ್ದೆ. ಎಲ್ಲ ರೀತಿ ಇದೇನಿತ್ತು, ಕನ್ವಿನಿಯೆಂಟ್ ಇತ್ತು, ಈಸಿಯಾಗಿ ಸಿಕ್ತಿತ್ತು, ಎಂಥ ಎನ್ವಿರಾನ್ಮೆಂಟ್ದಲ್ಲಾದರೂ ಬೆಳೆಯುತ್ತೆ, ಹೂಗಳು ದೊಡ್ಡ ಇರೋದ್ರಿಂದ ಈಸಿಯಾಗಿ ಪಾಲನ್ ಗ್ರೇನ್ ತೆಗಿಬೋದು, ಪಾಲಿನೇಷನ್ ಪರಾಗಸ್ಪರ್ಶ ಮಾಡ್ಬೋದು. ಮತ್ತು ಸೆಲ್ಫ್ ಮತ್ತು ಕ್ರಾಸ್ ಪಾಲಿನೇಷನ್ ಯಾಕಂತಂದರೆ
ಬೇಜಾನ್ ಪ್ಲಾಂಟಲ್ಲಿ ಕೆಲವೊಂದು ಪ್ಲಾಂಟು ಬರೀ ಸೆಲ್ಫ್ ಪಾಲಿನೇಷನ್ಗೆ ಪರಾಗಸ್ಪರ್ಶಕ್ಕೆ ಇರುತ್ತೆ, ಕೆಲವೊಂದು ಕ್ರಾಸ್ ಪಾಲಿನೇಷನ್ಗೆ ಇರುತ್ತೆ. ಆದರೆ ಇದರಲ್ಲಿ ಎರಡೂ ಇರೋದ್ರಿಂದ ಅದು ಒಂದು ಅವನಿಗೆ ಬೆನಿಫಿಟ್ ಆಗಿದ್ದರಿಂದ ಈ ಪ್ಲಾಂಟನ್ನೇ ಅವ ಸೆಲೆಕ್ಟ್ ಮಾಡ್ಕೊಂಡ. ಓಕೆ, ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅರ್ಥ ಗೊತ್ತಾಯಿತು. ಈಗ ಇಲ್ಲಿ ಅವ ಏನು ಮಾಡ್ದ, ಸೆಲ್ಫ್ ಪಾಲಿನೇಷನು ಕ್ರಾಸ್ ಪಾಲಿನೇಷನ್ ಇವೆರಡೂ ಪರಾಗಸ್ಪರ್ಶ ಟೈಪ್ ಪರಾಗಸ್ಪರ್ಶನ ಯೂಸ್ ಮಾಡ್ಕೊಂಡ. ಈಗ ಸೆಲ್ಫ್ ಅಂದರೆ ಏನು? ಈಗ ಸೆಲ್ಫ್ ಅಂದರೆ ಹೇಗೆ ಅಂತೇಳಿ, ಒಂದೇ ಫ್ಲವರ್, ಈಗ ಇದು ಒಂದು ಫ್ಲವರ್ ಇದೆ ನೋಡಿ, ಇದು ಫ್ಲವರ್ ಇದೆ. ಇಲ್ಲಿ ಯಾವಾಗಲೂ ಏನಿರುತ್ತೆ, ಫ್ಲವರು ಏನು, ಹೂ ಯಾವಾಗಲೂ ಏನು ಸಂತಾನೋತ್ಪತ್ತಿಯ ಮೂಲ. ಪ್ಲಾಂಟ್ಸ್ ಒಳಗೆ ಸಂತಾನೋತ್ಪತ್ತಿ ಆಗೋದು ಎಲ್ಲಿಂದ? ಹೂವಿನಿಂದ. ಹೂವಿನೊಳಗೆ ಮೇಲು ಮತ್ತು ಫಿಮೇಲ್, ಗಂಡು ಮತ್ತು ಹೆಣ್ಣು ಎರಡೂ ಭಾಗಗಳು ಇರುತ್ತೆ. ಯಾವುದು? ಇಲ್ಲಿ ಏನು ಹೇಳ್ತೇವೆ, ಇವಕ್ಕೇನು ಹೇಳ್ತೇವೆ ನಾವು? ಸ್ಟೆಮೆನ್ಸ್ ಅಂತ ಹೇಳ್ತೇವೆ. ಈಗ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು? ಈಗ ಒಂದು ಪ್ಲ್ಯಾಂಟ್, ಈ ಪ್ಲ್ಯಾಂಟಲ್ಲಿ ನಾವೇನು ಹೇಳ್ತೇವೆ, ಈ ಥರ ಇರುತ್ತೆ, ಇದಕ್ಕೇನು ಹೇಳ್ತೇವೆ? ಸ್ಟೇಮೆನ್ಸ್ ಅಂತ ಹೇಳ್ತೇವೆ. ಇಲ್ಲಿದಾವೆ ನೋಡಿ, ಇವಕ್ಕೆಲ್ಲ ಏನು ಹೇಳ್ತೇವೆ? ಸ್ಟೇಮೆನ್ಸ್ ಅಂತ ಹೇಳ್ತೇವೆ. ಸ್ಟೇಮೆನ್ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಗಂಡು ಸಂತಾನೋತ್ಪತ್ತಿ ಪಾರ್ಟ್ ಭಾಗ. ಇಲ್ಲಿ ಪಾಲನ್ ಗ್ರೇನ್ಸ್ ಅಂತಿರುತ್ತೆ. ಈ ಪಾಲನ್ ಗ್ರೇನ್ ಏನಿರುತ್ತೆ ಇದು ಬೆಳೆಸುತ್ತೆ. ನೀವು ನೋಡಿ, ಯಾವುದಾದ್ರೂ ಫ್ಲವರ್ ಮುಟ್ಟಿದಾಗ ನಿಮ್ಗೆ ಯೆಲ್ಲೋ ಪೌಡ್ರ್ ಕೈ ಹತ್ತುತ್ತೆ. ಈ ಯೆಲ್ಲೋ ಪೌಡ್ರ್ ಏನು ಕೈ ಹತ್ತುತ್ತಲ್ಲ ಅದೇನೇ ಪಾಲನ್ ಗ್ರೇನ್ಸ್ ಅಂತ ಹೇಳ್ತೇವೆ. ಈ ಪಾಲನ್ ಗ್ರೇನ್ಸು ಇಲ್ಲಿ ಏನೈತೆ, ಇದು ಬೈಸೆಕ್ಷುವಲ್ ಫ್ಲವರ್. ಇದನ್ನು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಬೈಸೆಕ್ಷುವಲ್ ಅಂದರೆ ಬೈ ಅಂದರೆ ಟು, ಅಂದರೆ ಇಲ್ಲಿ ಮೇಲು ಮತ್ತು ಫಿಮೇಲು, ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳು ಒಂದೇ ಹೂವಲ್ಲಿ ಇರುತ್ತೆ. ಸೊ ಅದಕ್ಕೆ ಬೈಸೆಕ್ಷುವಲ್ ಫ್ಲವರ್. ಇಟ್ ಈಸ್ ಬೈಸೆಕ್ಷುವಲ್ ಫ್ಲವರ್, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಸೇಮ್ ಫ್ಲವರ್. ಎರಡು ಇಲ್ಲಿ ಎಂಜಿಯೋಸ್ಪರ್ಮ್ದಲ್ಲಿ ನಾವೇನು ಹೇಳ್ತೇವೆ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಸ್ಟೆಮೆನ್ಸ್ ಅಂತ ಹೇಳ್ತೇವೆ. ಇವು ಸ್ಟೆಮೆನ್ಸು. ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಹಿಯರ್ ಈ ಭಾಗ ಇದೈತಲ್ಲ, ಇದು ಓವರಿ, ಇದು ಸ್ಟೈಲ್, ಇದು ಸ್ಟಿಗ್ಮಾ. ಗೈನೋಶಿಯಮ್ ಅಂತ ಹೇಳ್ತೇವೆ. ಮೇಲ್ಗೆ ಏನು ಹೇಳ್ತೇವೆ? ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಆಂಡ್ರೋಶಿಯಮ್, ANDROCIUM, ಆಂಡ್ರೋಶಿಯಮ್ ಅಂತ ಹೇಳ್ತೀವಿ. ಈ ಆಂಡ್ರೋಶಿಯಮ್ದಾಗ ಸ್ಟೇಮೆನ್ಸ್ ಇರುತ್ತೆ. ಇದಕ್ಕೆ ಒಂದು ಸ್ಟೇಮೆನ್ನು, ಇದಕ್ಕೇನು ಹೇಳ್ತೇವೆ? ಆಂಥರ್, ANTHER, ಆಂಥರ್. ಈ ಆಂಥರ್ದೊಳಗೆ ಏನಿರುತ್ತೆ? ಮೇಲ್ ಗ್ಯಾಮೆಟ್ಸ್, ಪಾಲನ್ ಗ್ರೇನ್ಸ್ ಇರುತ್ತೆ. ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಏನು ಹೇಳ್ತೀವಿ? ಗೈನೋಶಿಯಮ್. ದಟ್ ಈಸ್ ಕಾಲ್ಡ್, see here I will write here GYNOCIUM, ಗೈನೋಶಿಯಮ್ ಅಂತ ಹೇಳ್ತೇವೆ. ಇಲ್ಲಿದೆ ನೋಡಿ, ಈ ಭಾಗಕ್ಕೆ ಇದಕ್ಕೇನು ಹೇಳ್ತೇವೆ? ಗೈನೋಶಿಯಮ್ ಅಂತ ಹೇಳ್ತೇವೆ. ಈ ಗೈನೋಶಿಯಮ್ದಾಗ ಏನಿರ್ತೈತಿ, ಕೆಳಗಿನ ಭಾಗಕ್ಕೆ ಓವರಿ ಅಂತ ಹೇಳ್ತೇವೆ. ಇಲ್ಲಿ ಫಿಮೇಲ್ ಗ್ಯಾಮೆಟ್ ಇರುತ್ತೆ, ಇದು ಸ್ಟೈಲು, ಇದು ಸ್ಟಿಗ್ಮಾ, ಇದು ಸ್ಟಿಗ್ಮಾ. ಇಲ್ಲಿ ಒಂದೇ ಫ್ಲವರಲ್ಲಿ ಮೇಲು ಫಿಮೇಲು ಎರಡೂ ಇರೋದ್ರಿಂದ ಏನಾಗುತ್ತೆ? ಪರಾಗಸ್ಪರ್ಶ ಅಲ್ಲೇ ಆಗ್ಬಿಡುತ್ತೆ. ಅದಕ್ಕೆ ಸೆಲ್ಫ್ ಅಂತ ಹೇಳ್ತೇವೆ. ಹೇಗೆ ಅಂತಂದರೆ, ಇಲ್ಲಿರುವಂಥ ಪಾಲನ್ ಗ್ರೇನು ಇಲ್ಲಿಂದ ಈ ಸ್ಟಿಗ್ಮಾಗೆ ಬಂದು ಬೀಳುತ್ತೆ. ಇದಕ್ಕೇನು ಹೇಳ್ತೇವೆ? ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ. ಒಂದೇ ಹೂವಲ್ಲಿ ಮೇಲು ಫಿಮೇಲ್ ಇದ್ದಾಗ ಪಾಲನ್ ಗ್ರೇನು ಸ್ಟೇಮೆನ್ದಿಂದ ಸ್ಟಿಗ್ಮಾಗೆ ಬೀಳುತ್ತೆ. ಅದಕ್ಕೇನು ಹೇಳ್ತೇವೆ? ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ. ಇಲ್ಲಿಂದ ಇದು ಇಲ್ಲಿ ಹೋಗಿ ಮುಂದೆ ಇಲ್ಲೇನ ಫರ್ಟಿಲೈಸೇಷನ್ ಆಗುತ್ತೆ, ಬೀಜ ಆಗುತ್ತೆ. ಇದು ಸೆಲ್ಫ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಂದ್ರೇನು? ಕ್ರಾಸ್ ಪಾಲಿನೇಷನ್ ಅಂದರೆ ಅವನು ಬೈ ಹ್ಯಾಂಡ್
ಮಾಡಿರೋದು ಅದು ಕ್ರಾಸ್ ಪಾಲಿನೇಷನ್. ಇದು ತಾನು ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಂದಾಗ 2 ಫ್ಲವರು ಇನ್ವಾಲ್ವ್ ಆಗಿರುತ್ತೆ. ಸೆಲ್ಫ್ ಪಾಲಿನೇಷನ್ದಲ್ಲಿ ಒಂದೇ ಫ್ಲವರ್ ಇನಫ್, ಕ್ರಾಸ್ ಪಾಲಿನೇಷನ್ದಲ್ಲಿ 2 ಫ್ಲವರ್ ಆಗುತ್ತೆ. 2 ಫ್ಲವರ್. ಈಗ ಒಂದು ಪ್ಲಾಂಟ್ನಲ್ಲಿ 2 ಫ್ಲವರ್ ಇದೆ. ಇದ್ರದ್ದು ಪಾಲನ್ ಗ್ರೇನು, ಒಂದು ಫ್ಲವರ್ದ ಪಾಲನ್ ಗ್ರೇನು ಮೇ ಬಿ ಈ ಪಾಲನ್ ಗ್ರೇನು ಇದ್ರ ಸ್ಟಿಗ್ಮಾಕ್ ಬರ್ಬೋದು. ಗೊತ್ತಾಯ್ತಾ? ಸೊ ದ ಪಾಲನ್ಸ್ ಫ್ರಮ್ ಒನ್ ಫ್ಲವರ್ ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾ ಆಫ್ ದ ಅನದರ್ ಫ್ಲವರ್. ಇಲ್ಲಿರುವಂಥ ಪಾಲನ್ ಗ್ರೇನು, ಒಂದು ಹೂವಿನಲ್ಲಿರುವಂಥ ಪಾಲನ್ ಗ್ರೇನು ಇನ್ನೊಂದು ಸ್ಟಿಗ್ಮಾ, ಇನ್ನೊಂದು ಫ್ಲವರಿನ ಗೈನೋಶಿಯಮ್ಗೆ ಹೋಗಿ ಬೀಳೋದಕ್ಕೆ ಏನು ಹೇಳ್ತಾರೆ? ಕ್ರಾಸ್ ಪಾಲಿನೇಷನ್. ಅದಕ್ಕೇನು ಹೇಳ್ತಾರೆ? ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತಾರೆ. ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ದಿ ಕ್ರಾಸ್ ಪಾಲಿನೇಷನ್. ಅದನ್ನು ಅವನು ಅದನ್ನು ಹೇಗೆ ಮಾಡ್ದ ಅಂದರೆ ಬೈ ಹ್ಯಾಂಡ್. ಇದಕ್ಕೆ ನಾವೇನು ಹೇಳ್ತೇವೆ? ದಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳ್ತೇವೆ. ಇಲ್ಲಿ ಏನು ಮಾಡ್ದ? ಹೆಂಗೆ ಕ್ರಾಸ್ ಪಾಲಿನೇಷನ್ ಅಂದರೆ ಅವನಿಗೆ ಗೊತ್ತಾಗಬೇಕಾಗಿತ್ತು. ಮುಂದೆ ಹೇಳುವಾಗ ಹೇಳ್ತೀನಿ. ಗುಣಗಳನ್ನು ತಾನೇ ಅರ್ಥಕೋಣಕ್ಕೆ ಏನು ಮಾಡ್ದ ಅಂದರೆ, ಇಲ್ಲಿ ನೋಡಿ ಇವು 2 ಫ್ಲವರ್ ತೊಗೊಂಡ. ಈ ಫ್ಲವರ್ದಲ್ಲಿ ಏನು ಮಾಡ್ದ? ಯಂಗಿರುವಾಗ, ಇನ್ನೂ ಫುಲ್ ಫ್ಲವರ್ ಅರಳಿಲ್ಲ ಆ ಕಂಡೀಷನ್ದಲ್ಲೇ ಇಲ್ಲಿರುವಂಥ ಆ್ಯಂಥರ್ಗಳನ್ನು, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ತೆಗೆದು ಹಾಕ್ಬಿಟ್ಟ, ಕಟ್ ಮಾಡಿ ಹಾಕ್ಬಿಟ್ಟ. ಈ ಫ್ಲವರಲ್ಲಿ ಬರೀ ಇದು ಗೈನೋಶಿಯಮ್ ಅಂಡಾಣು ಪಾರ್ಟ್ ಅಷ್ಟೇ ಉಳಿದಿರೋದು. ಇದರಲ್ಲಿ ಏನು ಮಾಡ್ದ? ಇಲ್ಲಿ ಗೈನೋಶಿಯಮ್ ಅಂತ ತೆಗ್ದ. ಇಲ್ಲಿ ಮೇಲ್ ಪಾರ್ಟ್ ಇತ್ತು, ಇಲ್ಲೇ ಫಿಮೇಲ್ ಪಾರ್ಟ್ ಇತ್ತು. ಆಮೇಲೆ ಫುಲ್ ಫ್ಲವರ್ ಬ್ಲಾಸಮ್ ಆಯ್ತು. ಹೂ ಅರಳಿದಾಗಷ್ಟೇ ಇವು ಪಾಲನ್ ಗ್ರೇನ್ ಫುಲ್ ಆಗಿರುತ್ತೆ. ಆವಾಗ ಸಹಾಯದಿಂದನೇ ಕೈ ಸಹಾಯದಿಂದ ಇಲ್ಲಿರುವಂಥ ಪಾಲನ್ ಗ್ರೇನನ್ನು, ಇದು ಯೆಲ್ಲೋ ಕಲರ್ದು ಸ್ಟೇಮ್ ಅಂತ ತೊಗೊಂಡ್ಬಿಟ್ಟು ಈ ಸ್ಟಿಗ್ಮಾ ಮೇಲೆ ಏನು ಬಂದ ಉದುರಿಸಿದ. ಅದಕ್ಕೇನು ಹೇಳ್ತಾರ? ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಪಾಲನ್, ದಟ್ ಈಸ್ ಡಸ್ಟಿಂಗ್ ಪ್ರಾಸೆಸ್ ಅಂತೇಳಿ. ಇಲ್ಲಿದು ಪಾಲನ್ ತಗೊಂಡು ಆ ಸ್ಟಿಗ್ಮಾ ಮೇಲೆ ಏನು ಮಾಡೋದು? ಡಸ್ಟ್ ಮಾಡೋದು, ಹಾಕೋದು. ಹಾಕಿದಾಗ ಅದೇನಂತ ಪಾಲನ್ ಗ್ರೇನು ಒಳಗಡೆ ಹೋಗಿ ಇಲ್ಲಿ ಫರ್ಟಿಲೈಸೇಷನ್ ಆಗಿ ಆ ನಂತರ ಇದು ಬೀಜ ಆಗುತ್ತೆ. ಬೀಜ ಆಗಿ ಈ ಭಾಗ ಏನಾಗುತ್ತೆ? ಕಾಯಾಗಿ ಪರಿವರ್ತನೆ ಆಗುತ್ತೆ. ಅಷ್ಟೊತ್ತಿಗೆ ಇದೆಲ್ಲ ಉದುರು ಬಿದ್ದಿರುತ್ತೆ. ಒಂದ್ಸರಿ ಫರ್ಟಿಲೈಸೇಷನ್ ಆದ ತಕ್ಷಣ ಇದು ಕರೋಲ ಎಲ್ಲ ಪಾರ್ಟು ಉದುರು ಬೀಳುತ್ತೆ. ಉಳಿಯೋದಷ್ಟೇ ಇದೇನಿದು ಗೈನೋಶಿಯಮ್ ಪಾರ್ಟ್. ಮುಂದೆ ಅದೇ ಏನಾಗುತ್ತೆ? ಕಾಯಾಗಿ ಅದರೊಳಗೆ ಬೀಜ ಆಗುತ್ತೆ. ಗೊತ್ತಾಯ್ತಾ? ಸೊ ಅದನ್ನು ಇವನೇನು ಮಾಡಿದ? ಸೆಲ್ಫ್ ಪಾಲಿನೇಷನು, ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಯಾಕೆ ತಗೊಂಡ ಅಂತಂದರೆ ಅವನಿಗೆ ಗೊತ್ತಾಗಬೇಕಾಗಿತ್ತು ಎಲ್ಲಿ ಟಾಲು, ಎಲ್ಲಿ ಡಾರ್ಫು, ಎಲ್ಲಿ ರೌಂಡು, ಅದಕ್ಕೆ ಏನು ಹೇಳ್ದ ಅವನು? ಈ ಪ್ರೊಸೆಸ್ಗೆ ಏನು ಹೇಳ್ತಾರೆ ಅಂದರೆ ಇಮ್ಯಾಸ್ಕ್ಯುಲೇಷನ್. ಇಮ್ಯಾಸ್ಕ್ಯುಲೇಷನ್ ಅಂದರೆ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಇನ್ ಯಂಗ್ ಕಂಡೀಷನ್. ಇದು ನಿಮ್ಮ ಪ್ರಾಕ್ಟಿಕಲಲ್ಲೂ ಬರುತ್ತೆ. ಇಮ್ಯಾಸ್ಕ್ಯುಲೇಷನ್ ಯೂಶ್ವಲಿ ದಟ್ ಈಸ್ ಪ್ರಾಕ್ಟಿಕಲಲ್ಲಿ ವೈವಾ ಕ್ವಶನ್ಸ್ ಅಂತ ಕೇಳ್ತಾರೆ. ಇಮ್ಯಾಸ್ಕ್ಯುಲೇಷನ್ ಅಂದರೆ ರಿಮೂವಲ್ ಆಫ್ ಆಂಥರ್ಸ್ ಫ್ರಾಮ್ ದ ಫ್ಲವರ್ ಇನ್ ಯಂಗ್ ಕಂಡೀಷನ್. ಇನ್ನು ಫುಲ್ ಆಗಿರಲ್ಲ, ಮೊಗ್ಗಿರುತ್ತೆ. ಮೊಗ್ಗಿರುವಾಗ ಅದರ ಕರೋಲ ಇವು ಪೆಟಲ್ಸನ್ನು, ದಳಗಳನ್ನು ಸ್ವಲ್ಪ ನೀಡಲ್ದಿಂದ ಸಪ್ರೇಟ್ ಮಾಡಿ ಅಲ್ಲಿರುವಂಥ ಆಂಥರ್ಗಳನ್ನು ಇನ್ನೂ ಪೂರ್ತಿ ಮೆಚೂರ್ ಆಗಿರಲ್ಲ, ಅವನ್ನೆಲ್ಲ ರಿಮೂವ್ ಮಾಡಿಬಿಡೋದು. ಬರೀ ಗೈನೋಶಿಯಮ್ ಹೆಣ್ಣು ಇದು ಪಾರ್ಟನ್ನು ಅಷ್ಟೇ, ಏನದು ರಿಪ್ರೊಡಕ್ಟಿವ್ ಪಾರ್ಟನ್ನು ಅಷ್ಟೇ ಇಡೋದಕ್ಕೆ ಆ ಪ್ರೊಸೆಸ್ಗೆ ಏನು ಹೇಳ್ತಾರೆ? ಇಮ್ಯಾಸ್ಕ್ಯುಲೇಷನ್. ಇಟ್ ಈಸ್ process of removal of anther from the flower in young condition. This definition you have to remember. ವೈವಾಕ್ಕೆ ಹೆಚ್ಚಾಗಿ ಕೇಳ್ತಾರೆ ಇಮ್ಯಾಸ್ಕ್ಯುಲೇಷನ್ ಅಂದ್ರೇನು ಅಂತ. ಓಕೆ, ಇಮ್ಯಾಸ್ಕ್ಯುಲೇಷನ್, ಡಸ್ಟಿಂಗ್. that one done by hand, that one he call it as the hybridization process. ಅದು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿದ್ದು. ಓಕೆ, ಥ್ಯಾಂಕ್ ಯು.